ದಾಖಲೆ ಬರ್ದೋರಿದ್ರೆ ದಾಖಲೆ ಮುರಿದೋರಿದ್ರೆ ಇವ್ರಿಬ್ಬರ ನಡುವೆ ಕಷ್ಟದ ದಿನಗಳು ಇಷ್ಟಪಟ್ಟು ಇಂಡಸ್ಟ್ರಿಯಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಈ ನೀನಾಸಂ ಸತೀಶಣ. ಆ ಹೀರೋ ಇಂದ ನೀನ್ ಕೂಡ ಹೀರೋ ಆಗ್ಬೋದು ಅಂತ ಒಳದು ಹೇಳುತ್ತೆ ಅವರ ಲೈಫ್ ಹಿಸ್ಟ್ರಿ. ಜಮಾನ್ದಲ್ಲಿ ಜೋಗಿ ಶಿವಾನಂದ್ ಬಂದಿದ್ದು ದಿ ಲೆಸೆಂಡ್ ಆಫ್ ಅಶೋಕ, ಈಗ ಇವ್ರದ್ದು ಬಂದಿರೋದು ದಿ ರೈಸ್ ಆಫ್ ಅಶೋಕ. ಅಣ್ಣ ಸಿನಿಮಾ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದ್ ಸೀನು ರೋಮಾಂಚನ. ಸತೀಶ್ ನೀನಾಸಂ ಅವರು ಬೇರೆ ಲೆವೆಲ್ ಎಲ್ಲ ಆಕ್ಷನ್ ಮಾಡೋರೆ. ಅಂದ್ರೆ ಒಂದು ಹೊಡೆದಿರೋ ಫೈಟಿಂಗ್ಸ್ ಆಗಿರ್ಬೋದು ಏನಣ್ಣ ಆ ಲೆವೆಲ್ಗಿದೆ. ಇನ್ನು ನಮ್ಮ ಸಪ್ತಮಿ ಗೌಡ ಅವರು ಲಂಗಾದಾವಣೆ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ ಆಕ್ಷನ್ ಮಾಡೋರೆ. ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಆಗವ್ರೆ. ಅವ್ರು ಬಿಟ್ಟು ಇನ್ಯಾರು ಈ ಪಾತ್ರ ಮಾಡಕ್ಕಾಗಲ್ಲ ಅನ್ನೋ ರೇಂಜ್ಗೆ ಅವ್ರು ಆಕ್ಷನ್ ಮಾಡೋರೆ. ಒಂದು ಹಳ್ಳಿ ಸ್ಟೋರಿ ಅಣ್ಣ, ಅದ್ರಲ್ಲಿ ಒಂದು ಲವ್ ಸೆಂಟಿಮೆಂಟ್ ಸಿಕ್ಕವ್ರೆ ಅಣ್ಣ, ಸಖತ್ತಾಗಿದೆ. ಬರೀ ಕ್ಲೈಮ್ಯಾಕ್ಸ್ ಒಂದಕ್ಕೆ ದುಡ್ಡು ಕೊಡ್ಬೋದು ಆ ಲೆವೆಲ್ಗಿದೆ, ಸಖತ್ತಾಗಿದೆ. ಒಂದು ಹಳ್ಳಿನಲ್ಲಿ ಏನೋ ಒಂದು ದೌರ್ಜನ್ಯವಂತರು ಬಡವ್ರನ್ನ ತುಳಿದು ಓಕೆನಾ ಅವರಿಂದ ದುಡಿಸ್ಕೊಂತ ಇರ್ತಾರೆ, ಅಂತವ್ರನ್ನ ಮಟ್ಟ ಹಾಕಕ್ ಬರೋದೇ ಅಶೋಕ. ತನ್ನ ಎಲ್ಲ ಆಸೆಗಳನ್ನ ಬಿಟ್ಟು ಆ ಜನದ ಪರವಾಗಿ ನಿಲ್ತಾನೆ, ಆ ಗ್ರಾಮನ ಕಾಪಾಡ್ತಾನೆ. ದಟ್ ಈಸ್ ಅಶೋಕ, ರೈಸ್ ಆಫ್ ಅಶೋಕ. ಎಲ್ಲ ಫಿಲ್ಮ್ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು, ಪರವಾಗಿಲ್ಲ. ಒಂದ್ಸರ ಇಲ್ಲ 2 ಸಲ ಬೇಕಾದ್ರೆ ನೋಡ್ಬೋದು, ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ, ತುಂಬಾ 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 ಚೆನ್ನಾಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿ. ಡಿ ಬಾಸ್ ತರ ಫಿಲ್ಮ್ ಎಲ್ಲೂ ಬರಲ್ಲ. ಡಿ ಬಾಸ್ ಎಲ್ಲ ಒಳ್ಳೆ ಮೂವಿ ಮಾಡಿದ್ದಾರೆ. ಇದೆ ಒಂದು ಸಮುದಾಯ ಬಗ್ಗೆ ತೋರಿಸಿದ್ದಾರೆ, ಒಂದು ಮುಡಿಕಟ್ಟದ ಬಗ್ಗೆ ಒಂದು ಸಮಾಜದ ಬಗ್ಗೆ ತೋರಿಸಿದ್ದಾರೆ. ಬಹಳ ಚೆನ್ನಾಗಿದೆ. ರಗಡೆ ಆಕ್ಟಿಂಗ್ ಮಾಡಿದ, ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಥಿಯೇಟರ್ ಬಂದು ನೋಡುವಂತ ಸಿನಿಮಾ, ಕುಟುಂಬ ಸಮೇತ ಬಂದು ನೋಡುವಂತ ಸಿನಿಮಾ. ಒಳ್ಳೆ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಹೊಸ ನಿರೂಪಣೆ, ಹೊಸ ಕಥೆ ತರ ಇದೆ. ಮುಖ್ಯವಾಗಿ ಪೂರ್ಣ ಅವರ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ತುಂಬಾ ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಹೀರೋ ಲವ್ ಇತ್ತು, ಒಳ್ಳೆ ಕೆಮ್ಮನ್ ಮಾಡಿದ್ರೆ. ಲೊಕೇಶನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಫಿಲ್ಮ್ ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಸತೀಶ್ ಸರ್ ಅಂತೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ತರ ಮೂವಿಗಳನ್ನ ಮಾಡ್ತಾ ಇರ್ಬೇಕು ಸತೀಶ್ ಸರ್. ಸೂಪರ್ ಆಗಿದೆ. ಎಲ್ಲಾರು ಥಿಯೇಟರ್ಗೆ ಬಂದು ನೋಡಿ ಮೂವಿನ. ಸೂಪರ್ ಅಂತೂ ಮೂವಿಯಲ್ಲಿ ಸತೀಶ್ ಸರ್ ಆಕ್ಟಿಂಗು ಮತ್ತೆ ಕೂದ್ಲು ಈ ತರ ಮಾಡ್ಕೊಂತ ಇದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆ ತರ ಈ ತರ ಸೂಪರ್ ಆಗಿ ತೋರಿಸಿದಾರೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಸೂಪರ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ಬಂದು ನೋಡಬಹುದು. ಎಲ್ಲರೂ ಈ ಇವಾಗಿರೋ ಪರಿಸ್ಥಿತಿಗೆ ತುಂಬಾ ಚೆನ್ನಾಗಿದೆ. ಜಾತಿ ಪದ್ಧತಿ ಬಗ್ಗೆ ಇದೆ. ಹಿಂದೆ ಬಂದಿರುವಂತ ಲ್ಯಾಂಡ್ ಲಾರ್ಡ್ ಆಗ್ಲಿ ಇಲ್ಲ ಡಿ ಬಾಸ್ ಸಿನಿಮಾ ಕಾಟೇರ್ ಆಗ್ಲಿ ಒಂಥರ ಆವೇಲಿದೆ. ಮೂವಿ ಮಾತ್ರ ಚೆನ್ನಾಗಿದೆ. ಇವರು ಸತೀಶ್ ನೀನಾಸಂ ಸರ್ದು ಅಯೋಗ್ಯ ಮೂವಿ ಬಿಟ್ರೆ ಇದೇ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನಾವ್ ಆಕ್ಚುಲಿ ಬಂದ್ಬಿಟ್ಟು ಅಯೋಗ್ಯ ಮೂವಿ ನೋಡೋಣ ಅಂತ ಬಂದಿದ್ವಿ. ಅದು ಅಯೋಗ್ಯ ಮೂವಿ ಬಂದ್ಬಿಟ್ಟು 10 ವರ್ಷ ಕ್ಯಾನ್ಸಲ್ ಆಯ್ತು. ಹಂಗಾಗಿ ಇದನ್ನ ನೋಡಿದ್ರೆ ಆಯ್ತು ಬಿಡು ಅಂತ ಬಂದ್ವಿ. ಆದ್ರೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಣ್ಣ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಇವಾಗ ಇದು ನೋಡಿದೀವಿ, ಈಗ 4 ವರ್ಷ ಅಯೋಗ್ಯ ನೋಡ್ತೀವಿ. ಜೈ ಡಿ ಬಾಸ್. ಚೆನ್ನಾಗಿದೆ ಫಿಲಮ್. ಒಂದ್ ನೈಜ ಘಟನೆ, ತುಂಬಾ ದಿನ ಆದ್ಮೇಲೆ ನೈಜ ಘಟನೆ ಬಂದಿದೆ. ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ. ನೀನಾಸಂ ಅವರ ಆಕ್ಟಿಂಗ್ ಆಗ್ಲಿ, ಸಪ್ತಮಿ ಗೌಡ ಅವರು ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ. ಸೋಷಿಯಲ್ ಮೆಸೇಜ್ ಇದೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮೂವಿಯಿಂದ. ಚೆನ್ನಾಗಿದೆ ಮೂವಿ. ಇವೆಲ್ಲ ನಾನು ಆ ಸ್ಟಾರ್ ಹೀರೋ ಈ ಸ್ಟಾರ್ ಹೀರೋ ಅನ್ನೋದು ಬಿಟ್ಬಿಟ್ಟು ಒಂದು ಒಳ್ಳೆ ಮೂವಿ, ಕನ್ನಡ ಮೂವಿ, ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಇದು ರಿಯಲ್ ಆಗಿ ಅಂತ ಮೂವಿನ ನೋಡಿ. ನಾನು ಆ ಸ್ಟಾರ್ ಹೀರೋ ಈ ಸ್ಟಾರ್ ಹೀರೋ ಅನ್ನೋದು ಬಿಟ್ಬಿಡಿ ಒಂದು ಒಳ್ಳೆ ಸಿನಿಮಾ ಕೊಟ್ಟವರೆ ಕನ್ನಡ ಇಂಡಸ್ಟ್ರಿ. ಅದು ನೋಡಿ ಬೆಳೆಸ್ಬೇಕು. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಇಲ್ಲ, ಹಳೆ ಕತ್ತಿನ ಇಷ್ಟು ಚೆನ್ನಾಗಿ ಮಾಡಿರಲ್ಲ. ಅಷ್ಟೊಂದು ಓಲ್ಡ್ ಕತ್ತಿ ಇದೆ ಅದ್ರಲ್ಲಿ. ಅಂದ್ರ ಹಿನ್ನೆಲೆ ಹಿಂಗಿತ್ತು, ರಿಯಲ್ ಆಗಿ ಹಿಂಗೆ ಇತ್ತು. ಇರೋದನ್ನ ಚೆನ್ನಾಗಿ ತೋರಿಸಿದಾರ, ಪ್ರೆಸೆಂಟ್ ಮಾಡ್ಯಾರ. ರಿಯಲ್ ಸ್ಟೋರಿನ ಇದೆ, ರಿಯಲ್ ಸ್ಟೋರಿ. ತುಂಬಾ ತುಂಬಾ ಚೆನ್ನಾಗಿತ್ತು. ರೇಜ್ ಆಗೇ ಆಗತ್ತಾ, ತುಂಬಾ ಚೆನ್ನಾಗಿ ಹಿಟ್ ಆಗತ್ತಾ. ಒಂದ್ಸಲ 5 ಸಲ ಕೂತ್ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಒಳ್ಳೆ ಮೂವಿ.